ಇಷ್ಟೊತ್ತು ಬಹಳ ಸುದೀರ್ಘವಾಗಿ ರಮೇಶ್ ಅವರು ಮತ್ತು ಅಶ್ವಥ್ ನಾರಾಯಣ್ ರವರು ವಿಚಾರವನ್ನ ತಿಳಿಸಿದ್ದಾರೆ. ಸಮಸ್ಯೆ ಎಲ್ಲಿಂದ ಬಂತು, ಯಾಕಾಗಿದೆ ಅಂತ. ನಮ್ಮ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಸಮಸ್ಯೆ ಎಲ್ಲಿಂದ ಬರುತ್ತೆ ಅಂದ್ರೆ, ಸರ್ಕಾರಗಳು ಜನ ಪಾಲಿಸಲಾಗದಂತಹ ಕಾನೂನನ್ನ ಮೊದಲು ಜಾರಿಗೆ ತರ್ತಾರೆ. ಪಾಲಿಸಲಾಗದಂತ ಕಾನೂನನ್ನ ಜಾರಿಗೆ ತಂದು ಅದನ್ನ ಎನ್ಫೋರ್ಸ್ ಮಾಡೋದಿಲ್ಲ. ಮಾಡ್ತಾರಾ? ನೀವ್ ಹೀಗೆ ಮಾಡ್ಬೇಕು, ಇಲ್ಲಾಂದ್ರೆ ಇದು ಕಾನೂನು ಬಾಹಿರ ಅಂತ ಹೇಳ್ತಾರಾ? ಹೇಳೋದಿಲ್ಲ. ಎನ್ಫೋರ್ಸ್ ಮಾಡದೆ ಬಿಟ್ಬಿಡ್ತಾರೆ ಜನ ತಪ್ಪು ಮಾಡೋದಕ್ಕೆ. ತಪ್ಪು ಮಾಡಿದ್ಮೇಲೆ ಏನ್ ಹಿಡ್ಕೊಳ್ತಾರೆ? ಜುಟ್ಟು ಹಿಡ್ಕೊಳ್ತಾರೆ. ಜುಟ್ಟು ಹಿಡ್ಕೊಂಡು ಅವಾಗ ಏನಕ್ಕೆ, ಯಾವ ಕಾರಣಕ್ಕೆ? ವ್ಯವಹಾರಕ್ಕೆ. ಇವರೆಲ್ಲ ರಾಜ್ಯ ನಡೆಸೋರು, ದೇಶ ನಡೆಸೋರು ಏನ್ರಪ್ಪ? ಯಾಕೆ ನೀವು ಇವತ್ತು ಫುಟ್ಪಾತ್ ಅಲ್ಲಿ ಇಲ್ಲಿ ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ಕೂತಿದ್ದೀರಾ ಅಂದ್ರೆ, ಮಾಡೋದೇ ಜನ ಪಾಲಿಸಲಾಗದಂತಹ ಬೆಂಗಳೂರಲ್ಲಿ 30-40 ಸೈಟ್ ಕಟ್ಟಿ ಪಾಪ ಆ ಸೆಟ್ ಬ್ಯಾಕ್ ಎಲ್ಲ ಬಿಟ್ಟಿರೋನಿಗೆ ಸಮಸ್ಯೆ ಕೊಡ್ತಾರೆ. ನಾನು ಸ್ವತಃ BTM ಲೇಔಟ್ ಅಲ್ಲಿ ಒಬ್ಬ ನಮ್ಮ ನೆಂಟರ ಮನೆ ಪಕ್ಕದಲ್ಲಿ ನೋಡಿದ್ದೆ. 30-40 ಸೈಟ್ ಅಲ್ಲಿ ಅವನು ಬಹುಶಃ 31-41ಗೆ ಬಿಲ್ಡಿಂಗ್ ಕಟ್ಟಿದ್ದ. ಆ ಕಡೆ ಸೆಟ್ ಬ್ಯಾಕ್ ಇಲ್ಲ, ಈ ಕಡೆ ಅದರದ್ದು ಯಾವುದೇ ರೀತಿಯಲ್ಲಿ ಏನು ಪ್ಲಾನ್ ಪ್ರಕಾರ ಕಟ್ಟಿಲ್ಲ. ಅವನ್ ಯಾರು ಅಂದ್ರೆ BBMP ಆಫೀಸರ್. ಸರ್ಕಾರಿ ಅಧಿಕಾರಿಗಳಿಗೆ, ಭ್ರಷ್ಟರಿಗೆ, ಪ್ರಭಾವಿಗಳಿಗೆ ಈ ಕಾನೂನು ಅಪ್ಲೈ ಆಗೋದಿಲ್ಲ. ಯಾರಿಗೆ ಅಪ್ಲೈ ಆಗುತ್ತೆ? ಯಾರಿಗೆ? ಸಾಮಾನ್ಯ ಜನರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಇವತ್ತು 30-40 ಸೈಟ್ ಅಲ್ಲಿ ಹೀಗೆ ಕಟ್ಟಬೇಕು ಅಂತ ಹೇಳ್ತಾರೆ. ಅದನ್ನ ಇಂಜಿನಿಯರ್ಗಳು ಎನ್ಫೋರ್ಸ್ ಮಾಡೋದಿಲ್ಲ. ಕೊನೆಗೆ ಇವಾಗ ಸುಪ್ರೀಂ ಕೋರ್ಟ್ ಏನೋ ಒಂದು ಆರ್ಡರ್ ತಂದಿದೆ ಅಂತ ಹೇಳಿ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ರಾಜ್ಯದಲ್ಲಿ ಸುಮಾರು 4 ಲಕ್ಷ ಕಂಪ್ಲೀಟ್ ಆಗಿರುವಂತಹ ಕಟ್ಟಡಗಳಿಗೆ ಇವತ್ತು ಕರೆಂಟ್ ಕೊಡ್ತಾ ಇಲ್ಲ. ಇದು ಕೇವಲ ಆ ಪಕ್ಷ ಈ ಪಕ್ಷ ಅಂತಲ್ಲ. ಅಶ್ವಥ್ ನಾರಾಯಣ್ ಅವರು ಮಾತಾಡಿದ್ರು, ಎಲ್ಲಾ ಸರ್ಕಾರಗಳಲ್ಲೂ ಇತ್ತೀಚೆಗೆ ಇದೇ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದು ನಾವು ಅವರಿದ್ದಾಗ ಈಗ ಮಾಡ್ತಾರೆ, ಇವರಿದ್ದಾಗ ಆಗ ಮಾಡ್ತಾರೆ ಅಂತಲ್ಲ. ಇದಕ್ಕೆ ಮುಖ್ಯ ಕಾರಣ ನಮ್ಮ ವ್ಯವಸ್ಥೆಯಲ್ಲಿರುವಂತಹ ದೋಷಗಳು. ಇವತ್ತು ರಮೇಶ್ ಅವರು ಹೇಳ್ತಾ ಇದ್ರು ಬಹಳ ಒಳ್ಳೆಯ ವಿಚಾರ. ನಾವು ಸರ್ಕಾರದ ಯಾವ ಪ್ರಾಜೆಕ್ಟ್ಗಳನ್ನು ನಾವು ಮಾಡೋದಿಲ್ಲ, ನಾವು ಮಾಡೋದು ಖಾಸಗಿ ವ್ಯಕ್ತಿಗಳ ಪ್ರಾಜೆಕ್ಟ್ಗಳು. ಆದ್ರೆ ನೀವೇ ಯೋಚನೆ ಮಾಡಿ, ಇವತ್ತಿರುವಂತಹ ಬೆಸ್ಕಾಮು, ಎಸ್ಕಾಮು ಇಂಜಿನಿಯರ್ಗಳಿಗೆ ಲಂಚ ಕೊಡದೆ ನಿಮ್ಮ ಫೈಲ್ಗಳು ಕರೆಂಟ್ ಸ್ಯಾಕ್ಷನ್ ಆಗ್ತಾ ಇದೆಯಾ? ಆಗ್ತಿದ್ಯಾ? ಮೊನ್ನೆ ಯಾವನೋ ಒಬ್ಬ ಪೊಲೀಸನ್ನ ಲಾಕ್ ಮಾಡಿದ್ರಲ್ಲ ಲೋಕಾಯುಕ್ತರು, ಏನ್ ಮಾಡಿದ್ರ ಅವನು? ಕಾಂತಾರ ಮಾಡಿದ್ನಲ್ಲ, ಕೈ ಮುಗಿತೀನ್ರಣ. ನೀವು ಅಂತ ಒಂದಷ್ಟು ಬದ್ಮಾಶ್ಗಳನ್ನ ಲಾಕ್ ಮಾಡಿ ಜೈಲ್ಗೆ ಹಾಕ್ರಪ್ಪ. ಅಲ್ಲಿಂದ ಶುರು ಮಾಡಿ